ಅಧಿವೇಶನಕ್ಕೂ ಮತ್ತೆ ಎಂಇಎಸ್ ಖ್ಯಾತಿ ತೆಗೆದಿದೆ. ಅಧಿವೇಶನಕ್ಕೆ ಪ್ರತಿಯಾಗಿ ಮಹಾಮೇಳವ್ಗೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಹಾಮೇಳವ್ ನಡೆಸಿ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ ಎಂಇಎಸ್ ಪ್ಲಾನ್ ಮಾಡ್ಕೊಂಡಿದೆ ಅಂತೆ. ಮಾಜಿ ಶಾಸಕ ಮನೋಹರ್ ಕಿಣೇಕರ್ ಅಧ್ಯಕ್ಷತೆಯಲ್ಲಿ ಸಭೆಯಾಗಿದೆ. ಸರ್ದಾರ್ ಮೈದಾನ, ಲೇಲೆ ಮೈದಾನದಲ್ಲಿ ಮಹಾಮೇಳವ್ ಆಚರಣೆಗೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅನುಮತಿ ಕೋರಿ ಡಿಸಿಗೆ ಮನವಿ ಸಲ್ಲಿಸಿದೆ ಎಂಇಎಸ್. ಜಿಲ್ಲಾಡಳಿತ ಅನುಮತಿ ನೀಡದಿದ್ರೂ ಕೂಡ ಸಮಾವೇಶ ಮಾಡುತ್ತಾ ಎಂಇಎಸ್ ಅನ್ನೋದೇ ಪ್ರಶ್ನೆ. ಪ್ರತಿ ಬಾರಿ ಕೂಡ ಇಂಥ ಘಟನೆಗಳಾಗಿದೆ. ಜಿಲ್ಲಾಡಳಿತದಿಂದ, ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯ ಅನುಮತಿ ಸಿಗದೇ ಇದ್ರೂ ಕೂಡ ಈ ಮಹಾಮೇಳವಾಗ್ಲಿ, ಕರಾಳ ದಿನಾಚರಣೆ ಆಗ್ಲಿ ಎಂಇಎಸ್ ನಡೆಸ್ತಾ ಬಂದಿದೆ. ಆಗ ಒಂದಷ್ಟು ಗಲಾಟೆ ಗದ್ದಲಗಳಿಗೆ ಬೆಳಗಾವಿ ಸಾಕ್ಷಿ ಆಗುತ್ತೆ. ಈ ಬಾರಿ ಕೂಡ ಅಂಥ ಘಟನೆ ನಡೆಯುತ್ತಾ ಅನ್ನೋದೇ ಪ್ರಶ್ನೆ. असं छातीटोकपणे तुम्ही दुसऱ्याच्या ह्याच्यामध्ये जाऊन ते करवा गेले म्हणून सांगितलं बंद करा. काय म्हणाल जिथं करायचं आहे की नाही वॅक्सिन डेपोमध्ये कुणाची परवानगी असू दे नसू दे आमचं जाहीर करा ती जागा. त्यांनी देतात तर देणार नाही तर अटक करायचं. आता आहेत आता 5-15 केसेस आहेत आणि 4 वाढतील. याच्या पलीकडे काय आम्हाला प्रत्येक वेळेला प्रत्येक तऱ्हेनं त्यांनी आम्हाला करून सगळं बघितलं. एकदा स्थानबद्ध केल्यासारखं पोलिसही ठेवले घरामध्ये सगळा प्रकार. 9 डिसेंबरला कर्नाटक सरकारचं अधिवेशन बेळगावमध्ये जे होत आहे त्याच्या विरोधात महामेळावा घेण्यासाठी चर्चा करण्यासाठी झाली. त्याप्रमाणे दरवर्षीप्रमाणे ವ್ಯಾಕ್ಸಿನ್ ಡೆಪೋ ಗ್ರೌಂಡ್ ವರದಿ ಮಹಾಮೇಳವ घ्यायचा. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಪ್ರತಿ ಬಾರಿ ಕೂಡ ಎಂಇಎಸ್ ಪುಂಡಾಟ ಇದ್ದೇ ಇರುತ್ತೆ. ಈಗ ಮಹಾಮೇಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ? ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಅನುಮತಿ ಅಂತೂ ಖಂಡಿತ ಕೊಡಲ್ಲ, ಕೊಡದಿದ್ರು ಕೂಡ ಆಗುತ್ತಾ? ಖಂಡಿತ ತೃಪ್ತಿ, ಬೆಳಗಾವಿಯ ಚಳಿಗಾಲ ಅಧಿವೇಶನದ ಪ್ರತಿಯಾಗಿ ಪ್ರತಿ ವರ್ಷ ಕೂಡ ಎಂಇಎಸ್ ಪುಂಡರು ಪುಂಡಾಟವನ್ನ ಪ್ರದರ್ಶನ ಮಾಡ್ತಾರೆ. ಈ ಬಾರಿ ಕೂಡ ಅಧಿವೇಶನದ ಪ್ರತಿಯಾಗಿ ನಾವು ಮಹಾಮೇಳವನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೂರ್ವಭಾವಿ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಬೆಳಗಾವಿಯ ಮಾಜಿ ಶಾಸಕ ಮನೋಹರ್ ಕಿಣೇಕರ್ ನೇತೃತ್ವದಲ್ಲಿ ಈಗಾಗಲೇ ಸಭೆಯನ್ನ ಮಾಡಿ ನಾವು ಯಾವುದೇ ಕಾರಣಕ್ಕೂ ಮಹಾಮೇಳವ ಮಾಡೇ ತಿರೋಣ, ಒಂದು ವೇಳೆ ನಮ್ಮನ್ನ ಅನುಮತಿ ಕೊಡದೇ ಇದ್ರು ಕೂಡ ನಾವು ಮಾಡ್ತೀವಿ, ಬೇಕಾದ್ರೆ ನಮ್ಗೆ ಜೈಲಿಗೆ ಅಟ್ಲಿ ಅನ್ನೋ ಒಂದು ಮಾತನ್ನು ಕೂಡ ಏನು ಮಾಜಿ ಶಾಸಕ ಮನೋಹರ್ ಕಿಣೇಕರ್ ಅವರು ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಅವರು 3 ಸ್ಥಳಗಳಲ್ಲಿ ಮಹಾಮೇಳವನ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ಧತೆಯನ್ನ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ನಗರದ ಸರ್ದಾರ್ ಮೈದಾನ, ಲೇಲೆ ಮೈದಾನ ಸೇರಿದಂತೆ ಒಟ್ಟು 3 ಸ್ಥಳಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಒಂದರಲ್ಲಿ ನಮಗೆ ಮಹಾಮೇಳವ ನಡೆಸಲು ಅವಕಾಶ ಕೊಡಬೇಕು. ಜಿಲ್ಲಾಡಳಿತ ಕೂಡ ಅನುಮತಿ ಕೊಡದೇ ಇದ್ರೂ ಕೂಡ ನಾವು ಮಾಡ್ತೇವೆ, ಒಂದು ವೇಳೆ ಓಕೆ ಮೈಲಾರಿ, ಕಲಬುರಗಿ ಜೈಲು ಅಧೀಕ್ಷಕರ ಕೊಲೆಗೆ ನಡೆದಿದೆಯಾ ಸಂಚು ಅನ್ನುವಂಥ ಪ್ರಶ್ನೆ. ಅನಿತಾ ಕಾರು ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರ? ಅನಾಮಧೇಯ ವ್ಯಕ್ತಿಯಿಂದ ಆಡಿಯೋ ಸಂದೇಶವೊಂದು ಲಭ್ಯವಾಗಿದೆ. ಕಲಬುರಗಿ ಇನ್ಸ್ಪೆಕ್ಟರ್ ಮೊಬೈಲ್ಗೆ ಬಂದಿರುವಂತಹ ಆಡಿಯೋ. ಈ ಬಗ್ಗೆ ಅಧೀಕ್ಷಕಿಗೆ ಮಾಹಿತಿ ನೀಡಿದ್ದಾರಂತೆ ಇನ್ಸ್ಪೆಕ್ಟರ್. ಸಿಸಿಟಿವಿ ಕಣ್ಗಾವಲಿನಲ್ಲೇ ಕಾರ್ ಪಾರ್ಕ್ ಮಾಡೋದಕ್ಕೆ ಸೂಚನೆ ನೀಡಲಾಗಿದೆ. ಒಂದು ಅನಾಮಧೇಯ ಆಡಿಯೋ. ಜೈಲು ಅಧೀಕ್ಷಕರ ಕಾರನ್ನೇ ಬ್ಲಾಸ್ಟ್ ಮಾಡೋದಕ್ಕೆ ಸಂಚು ರೂಪುಗೊಂಡಿರುವಂತಹ ಆಡಿಯೋ. ಯಾವಾಗ ಅದು ಇನ್ಸ್ಪೆಕ್ಟರ್ಗೆ ಲಭ್ಯವಾಯಿತೋ ಆ ತಕ್ಷಣಕ್ಕೆ ಅಧೀಕ್ಷಕರಿಗೆ ಆ ಆಡಿಯೋವನ್ನ ರವಾನೆ ಮಾಡ್ತಾರೆ. ಮತ್ತೊಂದು ಕಡೆ ಸಿಸಿಟಿವಿ ಕಣ್ಗಾವಲಲ್ಲೇ ವಾಹನವನ್ನ ಪಾರ್ಕ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನನಗೆ ಕಾಲ್ ಮಾಡಿದ್ರು. ಅದು ಯಾಕೆ ಮಾಡ್ತಿದ್ದಾರೆ ಅಂತ ನಮ್ಮ ಗೌರ್ಮೆಂಟ್ ಕಾರ್ ಏನಿದೆಯಲ್ಲ ಅದನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಸುದ್ದಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾರ್ನಿಂಗ್ ಕೂಡ ಇದಕ್ಕೆ ನಾವು ಲಿಂಕ್ ಮಾಡ್ಬೋದಾದರೆ ಹುಬ್ಬಳ್ಳಿಯಿಂದ ಒಂದು ಪರ್ಸನ್ನು ನನಗೆ ಕಾಲ್ ಮಾಡಿದರು ನನ್ನ ನಂಬರ್ಗೆ. ನನ್ನ ನಂಬರ್ ಅವ್ರಿಗೆ ಹೆಂಗೆ ಸಿಗ್ತಾ, ಈ ಏನು ದುಡ್ಡು ಏನು ಟ್ರಾನ್ಸ್ಫರ್ ಮಾಡಿದ್ರಲ್ಲ ಅವ್ರಿಗೆ ಹೆಂಗೆ ಸಿಗ್ತಾ, ಅದು ಒಂದು ಪ್ರಶ್ನೆ. ಈ ಹುಬ್ಬಳ್ಳಿ ಪರ್ಸನ್ ಅವ್ರಿಗೆ ಹೆಂಗೆ ಸಿಗ್ತಾ, ಅವ್ರು ಫೋನ್ ಮಾಡಿದ್ದೆ ನೀವು ಅಧೀಕ್ಷಕಿ ಅನಿತಾ ಅವರ ಅಂತ ಕೇಳಿದ್ರು. ಅವ್ರು ಇನ್ನೊಂದೇನೋ ಕೇಳ್ತಾರೆ, ನಾವು ಸೋಷಿಯಲ್ ವರ್ಕರ್ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಆಮೇಲೆ ನಾನು ಫೈಂಡ್ ಔಟು ಮಾಡಿಸಿದೆ ಯಾರ್ದು ನಂಬರ್ ಅಂತ ಹೇಳಿ. ಸೊ ಈ ರೀತಿಯಾಗಿ ನಮ್ಮ ನಂಬರ್ನ ಯಾರು ಕೊಡ್ತಿದ್ದಾರೆ ಅನ್ನೋದು ಇವಾಗ ನನಗೆ ಅದು ತುಂಬ ಸರ್ಪ್ರೈಸಿಂಗ್ ಇದೆ. ಮತ್ತು ನಮಗೆ ಒಂದು ಸ್ವಲ್ಪ ಈ ಭಯ ಹೆದರಿಸುವಂಥ ಒಂದು ಟೆಕ್ನಿಕ್ಕು ಆಗಿದೆ ಅಂತ ಅವ್ರು ಹುಬ್ಬಳ್ಳಿಯವರಿಗೆ ನನ್ನ ನಂಬರ್ ಸಿಗುತ್ತೆ. ಅಧಿವೇಶನಕ್ಕೂ ಮತ್ತೆ ಎಂಇಎಸ್ ಖ್ಯಾತಿ ತೆಗೆದಿದೆ. ಅಧಿವೇಶನಕ್ಕೆ ಪ್ರತಿಯಾಗಿ ಮಹಾಮೇಳವ್ಗೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಹಾಮೇಳವ್ ನಡೆಸಿ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ ಎಂಇಎಸ್ ಪ್ಲಾನ್ ಮಾಡ್ಕೊಂಡಿದೆ ಅಂತೆ. ಮಾಜಿ ಶಾಸಕ ಮನೋಹರ್ ಕಿಣೇಕರ್ ಅಧ್ಯಕ್ಷತೆಯಲ್ಲಿ ಸಭೆಯಾಗಿದೆ. ಸರ್ದಾರ್ ಮೈದಾನ, ಲೇಲೆ ಮೈದಾನದಲ್ಲಿ ಮಹಾಮೇಳವ್ ಆಚರಣೆಗೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅನುಮತಿ ಕೋರಿ ಡಿಸಿಗೆ ಮನವಿ ಸಲ್ಲಿಸಿದೆ ಎಂಇಎಸ್.
ಜಿಲ್ಲಾಡಳಿತ ಅನುಮತಿ ನೀಡದಿದ್ರೂ ಕೂಡ ಸಮಾವೇಶ ಮಾಡುತ್ತಾ MES ಅನ್ನೋದೇ ಪ್ರಶ್ನೆ. ಪ್ರತಿ ಬಾರಿ ಕೂಡ ಇಂಥ ಘಟನೆಗಳಾಗಿದೆ. ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯ ಅನುಮತಿ ಸಿಗದೇ ಇದ್ರೂ ಕೂಡ ಈ ಮಹಾಮೇಳವಾಗ್ಲಿ, ಕರಾಳ ದಿನಾಚರಣೆ ಆಗ್ಲಿ MES ನಡೆಸ್ತಾ ಬಂದಿದೆ. ಆಗ ಒಂದಷ್ಟು ಗಲಾಟೆ ಗದ್ದಲಗಳಿಗೆ ಬೆಳಗಾವಿ ಸಾಕ್ಷಿ ಆಗುತ್ತೆ. ಈ ಬಾರಿ ಕೂಡ ಅಂಥ ಘಟನೆ ನಡೆಯುತ್ತಾ ಅನ್ನೋದೇ ಪ್ರಶ್ನೆ. तेव्हा असं छातीटोपणे तुम्ही दुसऱ्याच्या ह्याच्यामध्ये जाऊन ते करू वगैरे म्हणून सांगितलं बंद करा. काय म्हणाल जिथं करायचं आहे की नाही वॅक्सिन डेपोमध्ये कुणाची परवानगी असू दे नसू दे आमचा जाहीर करा ती जागा त्यांनी देतात तर देणार नाही तर अटक करेल. आता आहेत आता 5-15 केसेस आहेत आणि 4 वाढतील. याच्या पलीकडे काय आम्हाला प्रत्येक वेळेला प्रत्येक तऱ्हेनं त्यांनी आम्हाला करून सगळं बघितलं. एकदा स्थानबद्ध केल्यासारखं पोलिसही ठेवले घरामध्ये सगळा प्रकार. 9 डिसेंबरला कर्नाटक सरकारचं अधिवेशन बेळगावमध्ये जे होत आहे त्याच्या विरोधात महाअधिवेशन महामेळावा घेण्यासाठी चर्चा करण्यासाठी झाली. त्याप्रमाणे दरवर्षीप्रमाणे ವ್ಯಾಕ್ಸಿನ್ ಡೆಪೋ ಗ್ರೌಂಡ್ವರ್ತಿ ಮಹಾಮೇಳಾವ ಘ್ಯಾಯ್ತಾ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಪ್ರತಿ ಬಾರಿ ಕೂಡ MES ಪುಂಡಾಟ ಇದ್ದೇ ಇರುತ್ತೆ. ಈಗ ಮಹಾಮೇಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ? ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅನುಮತಿ ಅಂತೂ ಖಂಡಿತ ಕೊಡಲ್ಲ, ಕೊಡದಿದ್ರು ಕೂಡ ಆಗುತ್ತಾ? ಖಂಡಿತ ತೃಪ್ತಿ, ಬೆಳಗಾವಿಯ ಚಳಿಗಾಲ ಅಧಿವೇಶನದ ಪ್ರತಿಯಾಗಿ ಪ್ರತಿ ವರ್ಷ ಕೂಡ MES ಪುಂಡರು ಪುಂಡಾಟವನ್ನ ಪ್ರದರ್ಶನ ಮಾಡ್ತಾರೆ. ಈ ಬಾರಿ ಕೂಡ ಅಧಿವೇಶನದ ಪ್ರತಿಯಾಗಿ ನಾವು ಮಹಾಮೇಳವನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೂರ್ವಭಾವಿ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಬೆಳಗಾವಿಯ ಮಾಜಿ ಶಾಸಕ ಮನೋಹರ್ ಕಿನ್ನೇಕರ್ ನೇತೃತ್ವದಲ್ಲಿ ಈಗಾಗಲೇ ಸಭೆಯನ್ನ ಮಾಡಿ ನಾವು ಯಾವುದೇ ಕಾರಣಕ್ಕೂ ಮಹಾಮೇಳವ ಮಾಡೇ ತಿರೋಣ, ಒಂದು ವೇಳೆ ನಮ್ಮನ್ನ ಅನುಮತಿ ಕೊಡದೇ ಇದ್ರು ಕೂಡ ನಾವು ಮಾಡ್ತೀವಿ, ಬೇಕಾದ್ರೆ ನಮ್ಗೆ ಜೈಲಿಗೆ ಅಟ್ಲಿ ಅನ್ನೋ ಒಂದು ಮಾತನ್ನು ಕೂಡ ಏನು ಮಾಜಿ ಶಾಸಕ ಮನೋಹರ್ ಕಿನ್ನೇಕರ್ ಅವರು ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಅವರು 3 ಸ್ಥಳಗಳಲ್ಲಿ ಮಹಾಮೇಳವನ್ನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ಧತೆಯನ್ನ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ನಗರದ ಸರ್ಕಾರ ಮೈದಾನ, ಲೇಲೆ ಮೈದಾನ ಸೇರಿದಂತೆ ಒಟ್ಟು 3 ಸ್ಥಳಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಒಂದರಲ್ಲಿ ನಮಗೆ ಮಹಾಮೇಳವ ನಡೆಸಲು ಅವಕಾಶ ಕೊಡಬೇಕು. ಜಿಲ್ಲಾಡಳಿತ ಕೂಡ ಅನುಮತಿ ಕೊಡದೇ ಇದ್ರೂ ಕೂಡ ನಾವು ಮಾಡ್ತೇವೆ, ಒಂದು ವೇಳೆ ಅನುಮತಿ. ಓಕೆ ಮೈಲಾರಿ, ಕಲಬುರಗಿ ಜೈಲು ಅಧೀಕ್ಷಕರ ಕೊಲೆಗೆ ನಡೆದಿದೆಯಾ ಸಂಚು ಅನ್ನುವಂಥ ಪ್ರಶ್ನೆ. ಅನಿತಾ ಕಾರು ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರ? ಅನಾಮಧೇಯ ವ್ಯಕ್ತಿಯಿಂದ ಆಡಿಯೋ ಸಂದೇಶವೊಂದು ಲಭ್ಯವಾಗಿದೆ. ಕಲಬುರಗಿ ಇನ್ಸ್ಪೆಕ್ಟರ್ ಮೊಬೈಲ್ಗೆ ಬಂದಿರುವಂತಹ ಆಡಿಯೋ, ಈ ಬಗ್ಗೆ ಅಧೀಕ್ಷಕಿಗೆ ಮಾಹಿತಿ ನೀಡಿದ್ದಾರಂತೆ ಇನ್ಸ್ಪೆಕ್ಟರ್. CCTV ಕಣ್ಗಾವಲಿನಲ್ಲೇ ಕಾರ್ ಪಾರ್ಕ್ ಮಾಡೋದಕ್ಕೆ ಸೂಚನೆ ನೀಡಲಾಗಿದೆ. ಒಂದು ಅನಾಮಧೇಯ ಆಡಿಯೋ, ಜೈಲು ಅಧೀಕ್ಷಕರ ಕಾರನ್ನೇ ಬ್ಲಾಸ್ಟ್ ಮಾಡೋದಕ್ಕೆ ಸಂಚು ರೂಪುಗೊಂಡಿರುವಂತಹ ಆಡಿಯೋ. ಯಾವಾಗ ಅದು ಇನ್ಸ್ಪೆಕ್ಟರ್ಗೆ ಲಭ್ಯವಾಯಿತು ಆ ತಕ್ಷಣಕ್ಕೆ ಅಧೀಕ್ಷಕರಿಗೆ ಆ ಆಡಿಯೋವನ್ನ ರವಾನೆ ಮಾಡ್ತಾರೆ. ಮತ್ತೊಂದು ಕಡೆ CCTV ಕಣ್ಗಾವಲಲ್ಲೇ ವಾಹನವನ್ನ ಪಾರ್ಕ್ ಮಾಡಲಾಗಿದೆ.